ಸೃಷ್ಟಿಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ. ಎಲ್ಲಾ ಚಾನೆಲ್ಗಳಿಗೂ ಬ್ರೇಕಿಂಗ್ ನ್ಯೂಸ್ ಇದು. ಸಂಚಲನ ಸೃಷ್ಟಿ ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ. ಬುರುಡೆ ಗ್ಯಾಂಗಿನ ಮತ್ತೊಂದು ಸುಳ್ಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿದೆ. ಬುರುಡೆ ಗ್ಯಾಂಗಿನ ಒಬ್ಬೊಬ್ರು ಹೇಳಿದಂತ ಮಾತು ಅದನ್ನ ಕೇಳಿಸ್ಕೊಂಡು ಸುಮ್ಮನಾಗಿಲ್ಲ. ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನ ತನಿಖೆ ಮೂಲಕ ರಾಜ್ಯದ ಜನರ ಮುಂದೆ ಇಟ್ಟಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸುಪ್ರೀಂ ಕೋರ್ಟ್ಗೆ ಹೋಗಿ PIL ಹಾಕಿ ಅಲ್ಲಿಂದ ಚೀಮಾರಿ ಹಾಕಿಸ್ಕೊಂಡು ಬಂದಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲ, SITಗೂ ಗೊತ್ತಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬಯಲು ಮಾಡಿದೆ. ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ. ಎಲ್ಲಾ ಚಾನೆಲ್ಗಳಿಗೂ ಬ್ರೇಕಿಂಗ್ ನ್ಯೂಸ್. ರಮೇಶ್, ಈ ಪ್ರಕರಣದಲ್ಲಿ ನಾನು ಕೇಳ್ತಾ ಇದ್ದೆ, ಇನ್ನಾದ್ರೂ ಒಂದು ಮೇಜರ್ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಈ ಷಡ್ಯಂತ್ರದಲ್ಲಿ ಇಂಥವರೆಲ್ಲ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಒಬ್ಬೊಬ್ಬರ ಹಾವಭಾವ ನಾವು ನೋಡಿದೀವಿ. ಬಹಳ ಜೋಶಲ್ಲಿ ಬರ್ತಾರೆ, ವಿಚಾರಣೆ ತಾನೇ ಎದುರಿಸ್ತೀನಿ ಅಂತ ಹೇಳ್ತಾರೆ. ಇಷ್ಟು ಷಡ್ಯಂತ್ರ ಮಾಡಿದವರ ಎದೆಯಲ್ಲಿ ಒಂದು ಸಣ್ಣ ನಡುಕ ಕೂಡ ಇಲ್ಲ ಅಂತಾನೆ ಅನ್ಸುತ್ತೆ. ಈ ವಿಷಯ ಈಗ ಬಹಿರಂಗ ಆದ ನಂತರ ರಾಜ್ಯ ಸರ್ಕಾರ ಆಗಲಿ SIT ಆಗಲಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ನಾವೇನೋ ಒಂದು ಆಕ್ಟ್ ಅನ್ನ ಮಾಡ್ತಾ ಇದ್ವಿ, ತನಿಖೆಯನ್ನು ಮಾಡ್ತಾ ಇದ್ವಿ ಅನ್ನುವಂಥದ್ದಾದ್ರೆ ನಾಳೆ ದಿನ ಸುಪ್ರೀಂ ಕೋರ್ಟ್ ಇದರ ಮೇಲೆ ಯಾವ ರೀತಿಯಾದಂಥ ಕಮೆಂಟ್ ಅನ್ನ ಮಾಡುತ್ತೆ ಅನ್ನುವಂಥ ಭಯ ಶುರುವಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಈ ವಿಷಯವನ್ನ ಮುಚ್ಚಿಟ್ಟಂತವರ ವಿರುದ್ಧ ಏನು ಆಕ್ಷನ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಇದರ ಹಿಂದೆ ಇದ್ದವರು ಯಾರು? ಚಿನ್ನಯ್ಯ ಒಬ್ಬನೇ. ಯಾಕೆಂದ್ರೆ ಅವನೊಬ್ಬ ಕೂಲಿ ಕಾರ್ಮಿಕನಂತೆ ಇದ್ದಂತ ವ್ಯಕ್ತಿಯನ್ನ ಸುಪ್ರೀಂ ಕೋರ್ಟ್ಗೆ ಕರ್ಕೊಂಡೋಗಿ PIL ಹಾಕಿ ಅವನ ಕೈಲಿ ಬುರುಡೆಯನ್ನ ಕೊಟ್ಟು ಅದೆಲ್ಲವನ್ನೂ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಇದರ ಹಿಂದೆ ಒಂದು ದೊಡ್ಡ ಒಂದು ಷಡ್ಯಂತ್ರದ ಗ್ಯಾಂಗ್ ಇದೆ. ಅವರು ಯಾರಿದ್ದಾರೆ, ಈ ಒಂದು ಅವರ ಉದ್ದೇಶ ಏನಾಗಿತ್ತು, ಅದೆಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಇದುವರೆಗೆ ಚಿನ್ನಯ್ಯನನ್ನ ದೂರುದಾರ ಸಾಕ್ಷಿಯಾಗಿಯೇ ಇದ್ದ ಆತನ ಬದಲಾವಣೆ ಮಾಡಿ ಈಗ ಆರೋಪಿಯಾಗಿದ್ದಾನೆ, ಆತನ ವಿಚಾರಣೆ ಮಾಡ್ತಾ ಇರುವಂತದ್ದು. ಆತನ ಜೊತೆಗೆ ಕೈ ಜೋಡಿಸಿದಂಥವರು ಸುಪ್ರೀಂ ಕೋರ್ಟ್ಗೆ ಹೋಗದಂಥವ್ರು ಯಾರಿದ್ದಾರೆ, ಮತ್ತೆ ಇಲ್ಲಿಯವರೆಗೆ ನಡೆದಂತ ಇವರ ಹಿಂದಿರುವಂತಹ ಕಾಣದ ಕೈಗಳು ಅನ್ನುವಂಥದ್ದೇನೆ. ಇದುವರೆಗೆ ಒಂದಷ್ಟು ತಿಮ್ಮಾರೋಡಿ ಆಗಲಿ, ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಇವರ ಹೆಸರುಗಳು ಈಗಾಗಲೇ ಬಹಿರಂಗ ಆಗಿದೆ. ಇದರ ಜೊತೆಗೆ ಮತ್ತಿನ್ ಯಾರಿದ್ದಾರೆ, ಅವರ ಉದ್ದೇಶಗಳೇನಾಗಿತ್ತು, ಆ ಒಂದು ದಿಕ್ಕಿನಲ್ಲಿ ಸರ್ಕಾರ ಆಗ್ಲಿ SIT ಆಗ್ಲಿ ಒಂದು ಗಂಭೀರವಾಗಿ ನೋಡಬೇಕಾಗುತ್ತೆ. ಈ ವಿಷಯವನ್ನು ಮುಚ್ಚಿಟ್ಟಂತ ವಿಚಾರದಲ್ಲಿ ಅವರ ವಿರುದ್ಧ ಏನು ಆಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡಬೇಕಾಗಿದೆ. ಜೊತೆಗೆ ನಿಜಕ್ಕೂ ಅನ್ಡೌಟೆಡ್ಲಿ ಈ ವಿಷಯ ಈ ಒಂದು ತನಿಖೆಗೆ ಒಂದು ದೊಡ್ಡ ಮೇಜರ್ ಟ್ವಿಸ್ಟ್ ಆಗುತ್ತೆ. ಅದನ್ನ ಗಂಭೀರವಾಗಿ ಪರಿಗಣಿಸಿದೆ. ಆದ್ರೆ ಇಲ್ಲಿಯವರೆಗೆ SIT ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆಯ ಆದಿಯೇ ಬದಲಾಗುವಂತದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಂದು ಇಡೀ ವ್ಯವಸ್ಥೆಯನ್ನೇ ಹಾಳುಗೆಡುವುದಕ್ಕೆ ಹೊರಟಂತಹ ಈ ಇಡೀ ಗ್ಯಾಂಗಿನ ಬಗ್ಗೆ ಇನ್ನಾದ್ರೂ ಒಂದು ಸ್ಟ್ರಾಂಗ್ ಆಕ್ಷನ್ ತೆಗೆದುಕೊಳ್ಳಲಾಗುತ್ತಾ? ಕಾದು ನೋಡ್ಬೇಕು. ಯಾಕಂದ್ರೆ ಜನರನ್ನ ಯಾಮಾರಿಸಿದ್ದಾಯ್ತು, ಇಡೀ ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿದ್ರ. ಸರ್ಕಾರ ಈ ಬಗ್ಗೆ ಏನ್ ಸ್ಟೆಪ್ ತಗೊಳುತ್ತೆ ನೋಡೋಣ. ಇದು ಈ ಹೊತ್ತಿನ ಸುದ್ದಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.